ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಮುರಳಿಯ ಮುಖ್ಯ ಸಾರಾಂಶ. ಶೀರ್ಷಿಕೆ ಜ್ಞಾನ ಭಕ್ತಿ ಬದುಕಿನ ಮಾರ್ಗ. ಮುಖ್ಯ ರತ್ನಗಳು. ಪ್ರಾರಂಭದಲ್ಲಿ ಸ್ತುತಿ. ನವದಿನವೂ ದೇವರ ಕೃಪೆಯಿಂದಲೇ ಆರಂಭವಾಗುತ್ತದೆ. ಭಕ್ತಿ ಪಥ. ನಿತ್ಯ ಧ್ಯಾನ ಮನಸ್ಸಿಗೆ ಶಾಂತಿ ಕೊಡುತ್ತದೆ. ಅಹಂಕಾರ ತ್ಯಜನೆ. ತಮಗೆಲ್ಲ ಸಿಕ್ಕ ಜ್ಞಾನವು ದೈವ ಪ್ರಸಾದ ಎಂದು ಕಾಣಬೇಕು. ಸಹನೆ. ಸಂಕಷ್ಟ ಕಾಲದಲ್ಲೂ ಧೈರ್ಯ ಉಳಿಸಬೇಕು. ದಾನಶೀಲತೆ. ಕೊಡುವ ಮನಸ್ಸು ಆತ್ಮವನ್ನು ಶುದ್ಧಗೊಳಿಸುತ್ತದೆ. ಸತ್ಯ ನಿಷ್ಠೆ. ಸುಳ್ಳು ಕೆಲ ಕಾಲ ಜಯಿಸಬಹುದು, ಆದರೆ ಸತ್ಯ ಶಾಶ್ವತ. ಸ್ನೇಹ ಪ್ರೀತಿ. ಮನುಷ್ಯರ ನಡುವೆ ಭೇದ ಮರೆಸುವ ಶಕ್ತಿಯಾಗಿದೆ. ಆರೋಗ್ಯ ಸಂರಕ್ಷಣೆ. ಶರೀರವೇ ಸಾಧನೆಯ ಆಧಾರ. ಕರ್ಮವೇ ಪೂಜೆ. ಕಾರ್ಯನಿರ್ವಹಣೆ ದೇವರ ಸೇವೆಯಂತಿದೆ. ಪ್ರಕೃತಿ ಪ್ರೀತಿ. ನಿಸರ್ಗದೊಂದಿಗೆ ಹೊಂದಾಣಿಕೆ ಜೀವನದ ಸಮತೋಲನ. ಅಪೇಕ್ಷೆ ನಿಯಂತ್ರಣ. ಹೆಚ್ಚು ನಿರೀಕ್ಷೆಗಳು ದುಃಖ ತರುತ್ತವೆ. ಕೃತಜ್ಞತೆ. ಸಣ್ಣದಲ್ಲೂ ಧನ್ಯತೆಯ ಮನಸ್ಸು. ಸಂಯಮ. ಇಂದ್ರಿಯಗಳ ನಿಯಂತ್ರಣದಿಂದ ಆತ್ಮ ಜಯ. ಶ್ರದ್ಧಾ ಬಲ. ನಂಬಿಕೆ ಇದ್ದಲ್ಲಿ ಅದ್ಭುತಗಳು ಸಂಭವಿಸುತ್ತವೆ. ಅಧ್ಯಯನ. ಪ್ರತಿದಿನ ಹೊಸ ಕಲಿಕೆಯ ಅಗತ್ಯ. ಸೇವಾಭಾವ. ನಿರ್ಲೋಪ ಸೇವೆಯ ನಿಜವಾದ ಭಕ್ತಿ. ಆತ್ಮ ಪರಿಶೀಲನೆ. ಪ್ರತಿದಿನ ತನ್ನ ನಡವಳಿಕೆ ವಿಶ್ಲೇಷಣೆ. ಸಮಯ ಪ್ರಾಮುಖ್ಯತೆ. ಸಮಯವೇ ಸಂಪತ್ತು. ಸಂಕಲ್ಪ ಶಕ್ತಿ. ದೃಢ ನಿರ್ಧಾರವೇ ಯಶಸ್ವಿನ ಮೂಲ. ಅಂತಿಮ ಸಂದೇಶ. ಬದುಕನ್ನು ಹಿತಕರವಾಗಿ ಇತರರ ಹಿತಕ್ಕಾಗಿ ಬಳಸಬೇಕು. ಸರಳ ಸಾರಾಂಶ. ಇಂದು ದಿನದ ಪ್ರಾತಃ ಮುರಳಿಯ ಸಾರಾಂಶ. ಭಕ್ತಿ, ಶ್ರದ್ಧೆ ಮತ್ತು ಸೇವೆಯ ಮನೋಭಾವದಿಂದಲೇ ಜೀವನದ ಬೆಳಕನ್ನು ಕಾಣಬಹುದು. ಅಹಂಕಾರವಿಲ್ಲದೆ ದಯೆಯಿಂದ ಕೃತಜ್ಞತೆಯಿಂದ ಬದುಕಿದರೆ ಸಂಕಷ್ಟದಲ್ಲೂ ಶಾಂತಿ ಲಭಿಸುತ್ತದೆ. ಸಣ್ಣ ಪ್ರೇರಣಾದಾಯಕ ಕಥೆ. ಒಬ್ಬ ಬಡ ಕೃಷಿಕನಿಗೆ ಹೊಲದಲ್ಲಿ ಕೆಲಸ ಮಾಡುವಾಗ ದೇವನ ಭಕ್ತಿ ಮಾತ್ರ ನೆನಪಾಗುತ್ತಿತ್ತು. ಅವನಿಗೆ ಏನು ಸಂಪತ್ತು ಇರಲಿಲ್ಲ, ಆದರೆ ಹೃದಯ ತುಂಬ ಪ್ರೀತಿ ಕೃತಜ್ಞತೆ ಇತ್ತು. ಗ್ರಾಮಸ್ಥರು ಕೇಳಿದರು, ನಿನ್ನ ಜೀವನ ಸುಖಮಯವಾಗಿದೆಯೇ? ಅವನು ನಕ್ಕು ಹೇಳಿದ, ನಾನು ಪ್ರತಿದಿನ ಬಿತ್ತುವ ಬೀಜಕ್ಕೆ ನೀರು ಹಾಕುತ್ತೇವೆ, ಉಳಿದುದನ್ನು ದೇವನಿಗೆ ಬಿಡುತ್ತೇನೆ. ಅವನು ಕೊಟ್ಟದ್ದೇ ನನಗೆ ಸಾಕು. ಆ ಧೋರಣೆ ಅವನನ್ನು ಜೀವನ ಪರ್ಯಂತ ಸಂತೃಪ್ತನನ್ನಾಗಿಸಿತು.